ನಾನು ಕೂಡ ಸೂಪರಾಗಿ ಇದ್ದೀನಿ. ಇನ್ನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಲೇಸಿಯಾಗಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಡೇ ನನಗೆ. ಸೊ ಬೆಳಗ್ಗೆನೂ ಅಷ್ಟೇ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಅಭಿ ಅವರು ಇಡ್ಲಿ ತಂದು ಕೊಟ್ಬಿಟ್ರು. ಸೊ ಇಡ್ಲಿ ತಿಂದಾದ್ಮೇಲೆ ಸುಮ್ಮನೆ ಆರಾಮಾಗಿ ಮಲ್ಕೊಂಡ್ಬಿಟ್ಟೆ. ಏನೂ ಕೆಲಸ ಮಾಡಲಿಲ್ಲ, ಇನ್ನೂ ಸ್ನಾನನೂ ಕೂಡ ಆಗಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟೆ. ಇನ್ನು ಇವಾಗ ಮಧ್ಯಾಹ್ನನೂ ಕೂಡ ಅಭಿಯವರು ಹೊರಗಡೆ ಏನೋ ಯಾವುದೋ ಫಂಕ್ಷನ್ ಇದೆ ಅಂತ ಹೋದರು. ಇನ್ನು ನಾನು ಅಡುಗೆ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಸಿಂಪಲ್ಲಾಗಿ 2 ಗಂಟೆ ಆಗೋಗಿತ್ತು. ಸೊ ಈಸಿಯಾಗಿ ಆಗೋದು ದಾಲ್ ಕಿಚಡಿ, ಅದಕ್ಕೆ ದಾಲ್ ಕಿಚಡಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಹುಷಾರು ಬೇರೆ ಇಲ್ಲಲ್ಲ, ಸೊ ನಿಧಾನಕ್ಕೆ ಇವತ್ತಿನ ಡೇ ಹೋಗ್ತಾ ಇದೆ. ಬನ್ನಿ ಹೀಗೆಲ್ಲ ನಾನು ದಾಲ್ ಕಿಚಡಿ ಮಾಡಿದೆ ಅಂತ ತೋರಿಸ್ತೀನಿ. ಸೊ ನಾನು ಎಲ್ಲದನ್ನು ಹೆಚ್ಚಿಟ್ಕೊಂಡಿದ್ದೆ ಆಲ್ರೆಡಿ. ಈರುಳ್ಳಿ, ಮೆಣಸಿಕಾಯಿ ಮತ್ತು ಟೊಮೊಟೊ ಹಣ್ಣು, ಹಾಗೆ ಅಕ್ಕಿ ಮತ್ತು ಬೇಳೆನೂ ಕೂಡ ನೆನೆ ಹಾಕ್ಕೊಂಡಿದ್ದೆ. ಇವಾಗ ಅಕ್ಕಿ ಬೇಳೆನ ಹಾಕಿಬಿಟ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಅದನ್ನು ನಾವು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಬೇಯಿಸ್ಕೊಳ್ಳೋಕೆ ಇಟ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನಾನು ಸ್ವಲ್ಪ ಇಲ್ಲಿ ತುಪ್ಪನ ಹಾಕೋತಿದ್ದೀನಿ, ತುಪ್ಪ ಫ್ಲೇವರ್ಗೋಸ್ಕರ. ಅದಕ್ಕಾಗಿ ನಂಗೆ ತುಪ್ಪ ಹಾಕಿದ್ರೆ ಇಷ್ಟ, ಹಾಗಾಗಿ ನಾನು ಒಬ್ಳಿಗೆ ಅಲ್ವಾ ನನಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋತಾ ಇದ್ದೆ. ಇನ್ನು ಅಭಿಯವ್ರಿಗೆ ಇದಷ್ಟು ಲೈಕ್ ಆಗಲ್ಲ, ಅವರು ತಿನ್ನಲ್ಲ. ನಾನು ಮಾತ್ರ ಅದಕ್ಕೋಸ್ಕರ, ನಾನು ಒಬ್ಬಳೇ ಅಲ್ವಾ, ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೆ. ಸೊ ಇನ್ನು ಕುಕ್ಕರ್ ಇಟ್ಟ ತಕ್ಷಣ ಅಭಿಯವರು ಬಂದರು. ನಿನ್ನ 3 ವಿಷಲ್ ಆದ ತಕ್ಷಣ ಆಫ್ ಮಾಡಪ್ಪ ಅಂತ ಹೇಳಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬರೋಣ, ಸ್ನಾನ ಮಾಡಿರಲಿಲ್ವ, ಸ್ನಾನ ಮಾಡಿ ಬರೋಣ ಅಂತ ಹೋಗಿದ್ದೆ. ಅದಾದ ತಕ್ಷಣ 3 ವಿಷಲ್ ಆಗಿತ್ತು. ಸೊ ಬಂದ ತಕ್ಷಣ ಅದಕ್ಕೆ ಒಗ್ಗರಣೆನ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಒಗ್ಗರಣೆ ಕೊಡ್ತಾಯಿದ್ದೆ. ನಾನಿಲ್ಲಿ ಟಾಟಾ ಅವರ ಒಂದು ಶೇಂಗಾ ಎಣ್ಣೆನ ಬಳಸೋದು. ಸೊ ನೋಡ್ತಿದ್ದೀರಾ ನೀವು, ನಾನು ಸ್ವಲ್ಪನೇ ಹಾಕ್ಕೊಂಡ್ರು ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಅಡುಗೆ ಬರುತ್ತೆ ಅಂತ. ಇನ್ನು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಸ್ವಲ್ಪ ಒಣಮೆಣ್ಸಿಕಾಯಿ, ಆಮೇಲೆ ಶುಂಠಿ ಪೇಸ್ಟ್, ಶುಂಠಿ ಈರುಳ್ಳಿ ಅದನ್ನೆಲ್ಲ ಕುಟ್ಟಿಟ್ಕೊಂಡಿದ್ದೆ. ಅದಾದಮೇಲೆ ಹಸಿಮೆಣ್ಸಿಕಾಯಿನ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿ ಅದು ಸ್ವಲ್ಪ ಫ್ಲೇವರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅದು ಏನು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕಲ್ವ, ಅದನ್ನು ಬಾಡಿಸ್ಕೋತಾ ಇರ್ತೀನಿ. ಇನ್ನಿವತ್ತು ಸಂಡೇ ಸಖತ್ತಾಗಿ ತುಂಬ ಲೇಸಿಯಾಗಿಯೇ ಹೋಯಿತು ಅಂತಲೇ ಹೇಳ್ಬೋದು. ನಾನು ಏನೂ ಕೆಲಸ ಅಷ್ಟಾಗಿ ಮಾಡಿಲ್ಲ ಇವತ್ತು. ಅಭಿಯವರೂ ಇರಲಿಲ್ಲದ್ರಿಂದ ಅಡುಗೆ ಅಂತೂ ಏನಿರಲಿಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಬೇಯಲಿ ಅಂತ. ಇದೆಲ್ಲ ಬೆಂದ ಮೇಲೆ ಅದಕ್ಕೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊ ಹಾಕಿದ ಮೇಲೆ ನಮ್ಗೆ ಏನೇನು ಸ್ಪೈಸಸ್ ಬೇಕೋ ಅದನ್ನೆಲ್ಲದನ್ನು ಕೂಡ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ನಾನು ಮಾಡ್ಕೊಂಡಿರ್ತಕ್ಕಂಥ ಸಾಂಬಾರು ಪೌಡರು, ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಹಾಕೋತೀನಿ. ಸೊ ಇದನ್ನೆಲ್ಲದನ್ನು ಹಾಕ್ಕೊಂಡು ನಾನು ಅದೇನು ಇರುತ್ತೋ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ರೆ ಈ ಒಗ್ಗರಣೆ ಕಂಪ್ಲೀಟ್ ಆಗುತ್ತೆ. ಹಾಗೆ ನಿನ್ನೆ ನನ್ನ ಬ್ಲಾಗಲ್ಲಿ ನಾನು ಹೇಳಿದ್ದೆ ನಾನು ಯೂಟ್ಯೂಬ್ನ ಕ್ವಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಬಟ್ ಮೇಘನಾ ಅಕ್ಕ ಅಂತ ಅವರು ಮೋಟಿವೇಶನ್ ಮಾಡಿದರು. ಸೊ ತುಂಬಾ ಖುಷಿ ಆಯಿತು ನನಗೆ ಅವರ ಒಂದು ಮಾತುಗಳನ್ನ ಕೇಳಿ. ಸೊ ನೀವು ಕಂಟಿನ್ಯೂ ಮಾಡಿ, ಯಾಕೆ ಹಂಗೆ ಸ್ಟಾಪ್ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ಈ ಒಂದು ಸಣ್ಣ ಮೋಟಿವೇಶನ್ನೇ ಸಾಕು ನಮಗೆ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಘನಾ ಅಕ್ಕ. ಈ ವ್ಲಾಗ್ನ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಖಂಡಿತ ಅವರು ಯಾವಾಗಲೂ ನನ್ನ ಬ್ಲಾಗ್ನ ಫುಲ್ ನೋಡ್ತಾರೆ. ಸೊ ಇವತ್ತು ಕೂಡ ನೋಡಿದ್ರೆ ಇನ್ನೊಂದು ಕಮೆಂಟ್ ಹಾಕಿ ನಾನು ನೋಡಿದೆ ನಿಮ್ಮ ಬ್ಲಾಗ್ನ ಅಂತ. ಹಾಗೆಯೇ ಈ ಕಡೆ ನಾನು ರೈಸ್ನ ಬೇಯಿಸ್ಕೊಂಡಿದ್ದೆ ಅಲ್ವಾ, ದಾಲು ಮತ್ತು ರೈಸ್, ಅದನ್ನು ಸ್ವಲ್ಪ ಮಸ್ಕೋತಾ ಇದ್ದೀನಿ ಈ ಥರ ಒಂದು ಕಡ್ಗೋಲ್ ಸಹಾಯದಿಂದ. ನನಗೆ ಈ ಥರನೇ ಇದ್ರೇ ಇಷ್ಟ. ಅದಕ್ಕೋಸ್ಕರ ನೀಟಾಗಿ ಅದನ್ನು ಮಸ್ಕೊಂಡು ಅದಾದಮೇಲೆ ಏನು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಲ್ವಾ, ನೀರನ್ನ ಹಾಕಿ ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ಹಾಕ್ಕೊಂಡು ಎಷ್ಟು ಉಪ್ಪು ಅದನ್ನೆಲ್ಲ ನೋಡ್ಕೊಂಬಿಟ್ರೆ ಇದೊಂದು ದಾಲ್ ಕಿಚಡಿ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ನನಗೆ ತುಂಬ ಶೀತ ಇನ್ನೂ ಹೋಗಿಲ್ಲ, ಹಾಗಾಗಿ ವಾಯ್ಸ್ ಈ ಥರ ಬರ್ತಾ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಅದು ಯಾವಾಗ ಹೋಗುತ್ತೋ ಅವಾಗಲೇ ಹೋಗಲಿ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ಸೊ ನನ್ನ ಫೇವ್ರೆಟ್ ಫುಡ್ಡಲ್ಲಿ ಈ ಒಂದು ದಾಲ್ ಕಿಚಡಿನೂ ಹೌದು. ಯಾಕಂದರೆ ಸಿಂಪಲ್ಲು ಹೌದು, ಹಾಗೆ ಬೇಗನೆ ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಪ್ಲೇಟ್ಗೆ ನೋಡಿ ಈ ಥರ ಸಿಂಪಲ್ಲಾಗಿ ಸರ್ವ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ದಾಲ್ ಕಿಚಡಿನ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಅಂದರೆ ನಾನು ತುಂಬ ತೆಳ್ಳಗೆ ಮಾಡಿರಲ್ಲ, ಬೌಲಲ್ಲಿ ಹಾಕ್ಕೊಂಡು ತಿನ್ನೋ ಅಷ್ಟೆಲ್ಲ. ಸೊ ಈ ಥರ ಮಾಡಿಕೊಂಡು ಅದಕ್ಕೆ ನಾನು ಶಂಡ್ಗೆನ ಕರ್ಕೊಂಡಿದ್ದೆ, ಅಂದರೆ ಮನೇಲೇ ಪ್ರಿಪೇರ್ ಮಾಡಿರ್ತಾರಲ್ವ ಅಕ್ಕಿ ಶಂಡ್ಗೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಇವತ್ತಿನ ಒಂದು ಟಿಫನಲ್ಲ ಆಲ್ರೆಡಿ ಲಂಚೇ ಆಗೋಗಿದೆ. ಸೊ ಮಧ್ಯಾಹ್ನಕ್ಕೆ ಇದನ್ನು ಪ್ರಿಪೇರ್ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ಸಂಜೆ ಅಭಿಯವ್ರ ದೇವಸ್ಥಾನಕ್ಕೆ ಹೋಗೋಣ ಬಾರಮ್ಮ ಅಂತ ಕರೆದ್ರು. ಸೊ ಇಬ್ಬರು ನಡ್ಕೊಂಡು ಹಾಗೆ ಮಾತಾಡ್ಕೊಂಡು ವಾಕು ಕೂಡ ಆಗುತ್ತೆ ಅಂತೇಳಿ ಹೋದ್ವಿ.
ನೋಡ್ಬೋದು ನೀವು ಇಷ್ಟೊತ್ತಲ್ಲೂ ಕೂಡ ತುಂಬಾ ಜನ ಇದ್ದರು. ಸೊ ಕೊಟ್ರೆ ಹಿಂಗೆ ಒಂದು ಕೈ ಮುಗಿದು ನಾವು ಯಾವಾಗ ಹೋದ್ರೂ ಕೊಟ್ರೆ ಆಶೀರ್ವಾದ ಮಾಡ್ತಾರೆ. ಸೊ ಒಂದು ಹೂ ಬಿತ್ತು, ನೀವು ನೋಡಿದ್ರು ಇಲ್ವೋ ಒಂದು ಗೊತ್ತಿಲ್ಲ, ಗಮನಿಸಿ. ಅಲ್ಲಿ ಮೇಲೆ ತಲೆ ಮೇಲಿಂದ ಒಂದು ಹೂ ಬಿತ್ತು, ಅದನ್ನು ನಾವು ಆಶೀರ್ವಾದ ಅಂತ ತೊಗೊಂಡು ಒಳಗಡೆ ಹೋದ್ವಿ. ಇನ್ನೂ ದೇವ್ರಿಗೆ ಹೋಗ್ಬಿಟ್ಟು ಅಲ್ಲೂ ಮಂಗಳಾರತಿನ ಮಾಡಿಸಿ ಮಂಗಳಾರತಿನ ಕೂಡ ತೊಗೊಂಡ್ವಿ. ಏನೋ ದೇವರ ಆಶೀರ್ವಾದ ತೊಗೊಂಡ್ರೆ ಏನೋ ಒಂಥರ ಖುಷಿ. ಒಂದಿನಕ್ಕೆ ದಿನದಲ್ಲಿ ಒಂದಿನಾದರೂ ಕೊಟ್ರೇನೋ ನೋಡಿದ್ರೆ ಸಮಾಧಾನ ಅನಿಸುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆ ಹೋಗಿರಲಿಲ್ಲ, ಅದಕ್ಕೋಸ್ಕರ ಸಂಜೆ ಬಂದಿದ್ದಾಯಿತು. ಸೊ ಇದೆಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೆ. ಅಭಿಯವರು ಅವ್ರದ್ದು ಯಾವಾಗಲೂ ಅಷ್ಟೇ, ದೇವಸ್ಥಾನಕ್ಕೆ ಬಂದ ತಕ್ಷಣ ಇದೇ ರೀತಿ ಅದೇ ಪ್ಲೇಸಲ್ಲಿ ನಿಂತ್ಕೊಂಡು ಅದು ಏನು ಬೇಡ್ಕೋತಿರ್ತಾರೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಮನಸ್ಸಿಗೆ ಬೇಜಾರಾದರೂ ಖುಷಿ ಆದರೂ ಏನೇ ಆದ್ರೂ ಅಲ್ಲೇ ನಿಂತ್ಕೊಂಡು ಬೇಡ್ಕೋತಿರ್ತಾರೆ. ಸೊ ಅವ್ರ ಬೇಡಿಕೆ ಎಲ್ಲ ಈಡೇರಿಸು ತಂದೆ ಅಂತ ನಾನು ಕೂಡ ಕೂತ್ಕೊಂಡಿದ್ದೆ. ಅದೇ ರೀತಿ ಇಲ್ಲಿ ಹೊಸ ಮದುಮಕ್ಕಳು ಬರ್ತಾಯಿದ್ರು. ಆಲ್ರೆಡಿ ಇವತ್ತು ಮದುವೆ ಆಗಿದೆ ಅನಿಸುತ್ತೆ. ಸೊ ಅವರ ಒಂದು ವೈವಾಹಿಕ ಜೀವನ ಸುಖವಾಗಿರಲಿ ಅಂತ ಹಾರೈಸ್ತೀನಿ. ಅದಾದಮೇಲೆ ಅಭಿಯವರು ಬಾರಮ್ಮ ಹೋಗೋಣ ಅಂತಂದರು. ಸೊ ಅಲ್ಲಿಂದ ಮನೆಗೆ ಬಂದು ನಾನು ಅದು ಸಿಕ್ಕಾಪಟ್ಟೆ ಬಟ್ಟೆ ಇತ್ತು, ಎಷ್ಟಿತ್ತು ಅಂತ ನನಗೂ ಗೊತ್ತಿದ್ದಿಲ್ಲ, ಎಲ್ಲ ಹಾರಾಕ್ಬಿಟ್ಟಿದ್ದೆ ಹೊರಗಡೆ. ಅಭಿಯವ್ರು ತಂದು ಒಳಗಡೆ ಹಾಕಿದ್ರು. ಇದನ್ನೆಲ್ಲ ಇವತ್ತು ಮರೆಸ್ಲೇಬೇಕು ನೀನು ಅಂತ. ಓಕೆ ಮರೆಸ್ತೀನಿ ಅಂತ ಹೇಳಿ ಸರಿ ಅಂತ ಅವರು ಎದುರುಗಡೆ ಮನೆ ಆಂಟಿ ಅಂಕಲ್ ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ ಅಂತ ಹೋದರು. ಇನ್ನು ನಾನು ಈ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಬಟ್ಟೆನ ಮರೆಸ್ತಾ ಇದ್ದೀನಿ. ಸೊ ಏನು ನಾವು ಇರೋದು ಇಬ್ಬರು, ಬಟ್ ಇಷ್ಟು ಬಟ್ಟೆ ಇದ್ದಾವೆ ಅಂತ ಅಂದ್ಕೊಬಿಡಿ. ಕೆಲವೊಂದು ಬಟ್ಟೆಗಳನ್ನ ಒಗ್ದು ಹಾಗೆ ಇಟ್ಟಿರ್ತೀನಿ, ಮರ್ಚಿರಲ್ಲ. ತುಂಬ ಲೇಝಿ ನಾನು, ಅದರಲ್ಲೂ ಇತ್ತೀಚೆಗಂತೂ ಸಖತ್ ಲೇಝಿ ಆಗಿಬಿಟ್ಟಿದ್ದೀನಿ. ಕಾಲೇಜ್ ಬೇರೆ ಬಿಟ್ಟಿದ್ದೀನಿ, ಆರಾಮಾಗಿ ಮನೇಲಿರೋದ್ರಿಂದ ಸ್ವಲ್ಪ ಕೆಲಸಗಳು ಆಗಲ್ಲ. ಆಮೇಲೆ ಸ್ವಲ್ಪ ಹುಷಾರು ಬೇರೆ ಇಲ್ಲಲ್ವ, ಹಾಗಾಗಿ ತುಂಬ ಮಲಗಬೇಕು, ನಿದ್ದೆ ಮಾಡಬೇಕು ಅನಿಸುತ್ತೆ. ನಾನು ಹಾಗಾಗಿ ಮಲ್ಕೊಂಬಿಡ್ತೀನಿ. ಇನ್ನು ಕೆಲಸಗಳನ್ನೆಲ್ಲ ನಿಧಾನಕ್ಕೆ ಮಾಡ್ಕೋತಾ ಹೋಗ್ತೀನಿ. ಬಟ್ ಅರ್ಜೆನ್ಸಿ ಏನಿಲ್ಲಲ್ಲ, ನಾವೇ ಇರೋದಿಬ್ಬರು. ಬೈದರೆ ಅಭಿ ಬೈಬೇಕು, ಅವ್ರು ಬೈದರೆ ಓಕೆ ಬೈತಿದ್ದೀರಾ ಬೈರಿ, ಒಂದೆರಡು ನಿಮಿಷ ಬೈತೀರಾ ಆಮೇಲೆ ಸುಮ್ಮನೆ ಆಗ್ತೀರಾ ಅಂತ ಸುಮ್ಮನಾಗ್ಬಿಡ್ತೀನಿ. ಯಾಕಂದರೆ ಅಭಿಯವ್ರ ಹತ್ರ ಬೈಸ್ಕೊಳ್ಳೋಕ್ಕೇನು ಬೇಜಾರಾಗಲ್ಲ, ಯಾಕಂದರೆ ಅದರಲ್ಲಿ ಅವ್ರು ಬೈಯೋದ್ರಲ್ಲಿ ಅರ್ಧ ನಾನು ಬೈದಿರ್ತೀನಲ್ವ, ಅದಕ್ಕೋಸ್ಕರ ಪಾಪ ಎಲ್ಲದನ್ನು ಬೈಸ್ಕೊತಾರೆ. ನಾನು ಕೂಡ ಬೈತೀನಿ, ಅವರು ಕೂಡ ಬೈತಾರೆ. ಇನ್ನು ಈ ಸ್ವಿಂಗ್ ತೊಗೊಂಬಂದಿದ್ದಾರೆ ನಿನ್ನೆ ಹೋಗಿ. ಇನ್ನು ಎಲ್ಲಿ ಕುತ್ಕೊಂಡ್ರು ನಿಂತ್ಕೊಂಡ್ರು ಮನೆಗೆ ಬಂದರೆ ಈ ಸ್ವಿಂಗಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಟಿ ವಿ ನೋಡೋಕ್ಕೂ ಇದೇ ಸ್ವಿಂಗ್ ಬೇಕು, ಊಟ ಮಾಡೋದಕ್ಕೂ ಇದೇ ಸ್ವಿಂಗ್ ಬೇಕು. ಇನ್ನೇನಾದ್ರು ತಿನ್ನಬೇಕು ಅಂದ್ರೂ ಇದೇ ಒಂದು ಜೋಕಾಲಿಲ್ಲೇ ಕುತ್ಕೊಂಡು ಆಟಾಡ್ತಿರ್ತಾರೆ. ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ.